ಕೆಆರ್ಎಸ್ ಡ್ಯಾಂಗೆ ಪಂಪ್ ಸೆಟ್ ಅಳವಡಿಸಿ ನೀರಿಗೆ ಕನ್ನ. ಟಿವಿ9 ನಿರಂತರ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು. ಟಿವಿ9 ಈ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿದ್ದು, ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಡ್ಯಾಂಗೆ ಹಾಕಲಾಗಿದ್ದಂತಹ ಅಕ್ರಮ ಪಂಪ್ ಸೆಟ್ ತೆರವುಗೊಳಿಸಲಾಗಿದೆ. ಟಿವಿ9 ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳಿಂದ ಅಕ್ರಮ ವಿದ್ಯುತ್ ಸಂಪರ್ಕವು ಕಟ್ ಮಾಡಲಾಗಿದೆ. ಅಧಿಕಾರಿಗಳು ಪರಿಶೀಲನೆಗೆ ತೆರಳಿದ್ರು. ಆಗ ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು, ದೃಶ್ಯ ಸಮೇತ ಸಾಕ್ಷ್ಯವನ್ನ ತೋರಿಸಿತ್ತು. ವರದಿ ಮಾಡಿದ 2 ಗಂಟೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಎಂಟ್ರಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಕೆಆರ್ಎಸ್ ನೀರನ್ನ ಕರಿತಾ ಇದ್ದವರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ರು. ಫಾರ್ಮ್ ಹೌಸ್ ಅನ್ನ ಎಇ ಮತ್ತೆ ಎಡಬ್ಲ್ಯೂ ಪರಿಶೀಲನೆ ಮಾಡಿದ್ರು. ಪಂಪ್ ಸೆಟ್ ಅನ್ನ ಈಗ ತೆರವುಗೊಳಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕೆಆರ್ಎಸ್ ಡ್ಯಾಮ್ ನಲ್ಲಿ ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಅಲ್ಲಿಂದ ನೀರನ್ನ ಜಮೀನಿಗೆ ಹರಿಸಲಾಗ್ತಾ ಇತ್ತು, ಪಕ್ಕದ ಜಮೀನಿಗೆ, ಫಾರ್ಮ್ ಹೌಸ್ಗೆ. ಇನ್ನು ಆ ಫಾರ್ಮ್ ಹೌಸ್ ನಲ್ಲಿ ಈ ರೀತಿ ಅಕ್ರಮವಾಗಿ ನೀರು ಕದಿತಾ ಇದ್ದು, ಪಂಪ್ ಸೆಟ್, ವಿದ್ಯುತ್, ನೀರು ಎಲ್ಲವೂ ಕೂಡ ಕಳ್ಳತನದಲ್ಲೇ ಆಗ್ತಾ ಇತ್ತು. ಅದರ ಬಗ್ಗೆ ವಿಸ್ತೃತ ವರದಿಯನ್ನ ಟಿವಿ9 ಪ್ರಸಾರ ಮಾಡಿತ್ತು. ಈ ಬಗ್ಗೆ ದೃಶ್ಯ ಸಮೇತ ಕರುನಾಡಿನ ಜನತೆಯ ಮುಂದೆ ನಿಜಾಂಶವನ್ನ ಬಯಲು ಮಾಡಿತ್ತು ಟಿವಿ9. ಇದೀಗ ಬಿಗ್ ಇಂಪ್ಯಾಕ್ಟ್ ಏನಂದ್ರೆ, ಟಿವಿ9 ವರದಿ ಪ್ರಸಾರವಾಗ್ತಾ ಇದ್ದಂತೆ ಕೆಲವೇ ಹೊತ್ತಲ್ಲಿ, ಕೇವಲ 2 ಗಂಟೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿ ಏನೇನು ಅಕ್ರಮವಾಗಿ ಅಳವಡಿಸಲಾಗಿತ್ತು ಅವೆಲ್ಲವನ್ನ ತೆರವುಗೊಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಒಂದು ಹಂತದಲ್ಲಿ ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ರು ಕೂಡ ಅಲ್ಲಿ ಅಧಿಕಾರಿಗಳು ಪ್ರಭಾವಕ್ಕೊಳಗಾಗಿ ಇದನ್ನ ಮುಂದುವರಿಸ್ತಾ ಇದ್ರು. ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇರಲಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆದರೆ ಟಿವಿ9 ಈ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಕೂಡ ವರದಿ ಬಿತ್ತರಿಸಿದ ನಂತರ ಅಧಿಕಾರಿಗಳು ಸ್ಥಳಕ್ಕೆ ತೆರಳಲೇಬೇಕಾಯಿತು. ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಈ ರೀತಿ ಅಕ್ರಮವಾಗಿ ಯಾರು ನೀರನ್ನ ಕಳ್ಳತನ ಮಾಡ್ತಾರೋ ಅಥವಾ ನೀರನ್ನ ಪೋಲು ಮಾಡ್ತಾರೋ, ನೀರನ್ನ ದುರ್ಬಳಕೆ ಮಾಡ್ತಾರೋ ಅಂಥವರ ವಿರುದ್ಧ ಟಿವಿ9 ಕ್ಯಾಂಪೇನ್ ಮುಂದುವರಿಯುತ್ತೆ. ಹೋರಾಟ. ನೀರಿಲ್ಲ ನೀರಿಲ್ಲ, ಇಡೀ ಕರುನಾಡೆ ನೀರಿಲ್ಲ ತತ್ತರಿಸಿ ಹೋಗ್ತಾ ಇದ್ರೆ ಇಂತಹ ಅಕ್ರಮಗಳಿಗೂ ಕೂಡ ಕಡಿವಾಣ ಹಾಕಬೇಕಾಗಿದೆ. ಸಹಜವಾಗಿ ಮಳೆಯ ಪ್ರಮಾಣ ಕಡಿಮೆ, ನೀರಿನ ಪ್ರಮಾಣ ಕಡಿಮೆ. ಈಗಾಗಲೇ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಪ್ರಮಾಣ ಬಹುತೇಕ ಕಡಿಮೆ, ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಇದೆ. ಇನ್ನು ಹೇಗೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಏನು, ಬೆಂಗಳೂರಿಗೆ ಕುಡಿಯುವ ನೀರಿನ ಹಾಹಾಕಾರ ಯಾವ ಮಟ್ಟಿಗೆ ತಟ್ಟಬಹುದು, ಭೀಕರ ಬರ ಪರಿಸ್ಥಿತಿ ಹೇಗೆ ಎದುರಾಗಬಹುದು, ಅದನ್ನು ಎದುರಿಸಬೇಕಾದ ಒಂದು ಪರಿಸ್ಥಿತಿ ಬೆಂಗಳೂರಿಗರದ್ದು, ಕರ್ನಾಟಕರದ್ದು ಆಗಬಹುದು. ಆ ಸಂದರ್ಭದಲ್ಲಿ ಇಂತಹ ಅಕ್ರಮಗಳಿಗೆ ಈಗಲೇ ಕಡಿವಾಣ ಹಾಕಿದ್ರೆ ಒಂದಷ್ಟಾದ್ರೂ ನೀರನ್ನು ಉಳಿತಾಯ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಲ್ಲಿ ಗಮನಿಸಿದ್ವಿ ಟಿವಿ9 ನೀರಿಲ್ಲ ಅನ್ನುವಂತಹ ಅಭಿಯಾನದ ಅಡಿಯಲ್ಲಿ ಎಲ್ಲೆಲ್ಲಿ ನೀರಿನ ದುರ್ಬಳಕೆ ಆಗ್ತಾ ಇದೆ, ಅಕ್ರಮವಾಗಿ ಬಳಕೆ ಮಾಡಲಾಗ್ತಾ ಇದೆ, ಯಾವ ರೀತಿ ತೊಂದರೆ ಕೊಡಲಾಗ್ತಾ ಇದೆ, ನೀರಿನ ಸಮಸ್ಯೆಯಿಂದ ಜನ ಬಳಲ್ತಾ ಇದ್ರು ಕೂಡ ಆ ಬಗ್ಗೆ ಯಾರೂ ಕ್ಯಾರೆ ಅಂತಿಲ್ಲ. ಇದೆಲ್ಲದರ ವಿಚಾರವಾಗಿ ಟಿವಿ9 ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಒಂದು ಫಲಶ್ರುತಿಯೇ ಇವತ್ತಿನ ಈ ಒಂದು ವಿಚಾರ, ಟಿವಿ9 ಬಿಗ್ ಇಂಪ್ಯಾಕ್ಟ್. ಎಲ್ಲಿ ಕಳ್ಳತನ ಆಗ್ತಾ ಇತ್ತು ಕೆಆರ್ಎಸ್ ಡ್ಯಾಮ್ನಿಂದ ಅದನ್ನ ಸ್ಥಳಕ್ಕೆ ಅಧಿಕಾರಿಗಳು ತೆರಳಿ ಪರಿಶೀಲಿಸಿ ಅಕ್ರಮವನ್ನ ತೆರವುಗೊಳಿಸುವ ತನಕವೂ ಕೂಡ ಮುಂದುವರೆದಿದೆ. ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್. ಯಾವ ರೀತಿ ನಡೀತು ಈ ಒಂದು ವಿಚಾರ, ಯಾವ ರೀತಿ ಪ್ರಭಾವ ಬೀರ್ತು ಟಿವಿ9 ಈ ನಿಟ್ಟಿನಲ್ಲಿ? ಖಂಡಿತವಾಗಿಯೂ ಸುಕನ್ಯಾ, ಇದು ಟಿವಿ9ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಕೂಡ ಹೇಳ್ಬೋದಾಗಿತ್ತು. ಈಗಾಗಲೇ ರಾಜ್ಯಾದ್ಯಂತ ನೀರಿಗೆ ಹಾಹಾಕಾರ ಎದುರಾಗಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಕೂಡ ಹನಿ ಹನಿ ನೀರಿಗೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಜೀವಜಲ ಎಂದ್ರೆ ಕೆಆರ್ಎಸ್ ಜಲಾಶಯ. ಈ ಒಂದು ಜಲಾಶಯದ ನೀರಿಗೆ ಪ್ರಭಾವಿಗಳು ಕನ್ನವನ್ನ ಹಾಕಿದ್ರು. ಇದರ ವಿಸ್ತೃತ ವರದಿಯನ್ನ ಟಿವಿ9 ಬೆಳಗ್ಗೆಯಿಂದಲೂ ಕೂಡ ಬಿತ್ತರ ಮಾಡಿತ್ತು. ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಎಚ್ಚರಗೊಳಿಸುವಂತಹ ಕೆಲಸ ಕೂಡ ಆಗಿತ್ತು. ಅಂದ್ರೆ ಪ್ರಭಾವಿಗಳು ಸಾಕಷ್ಟು ಕೆಆರ್ಎಸ್ ಜಲಾಶಯದ ಈ ನೀರಿಗೆ ಅಕ್ರಮವಾಗಿ ಪಂಪ್ ಸೆಟ್ಗಳನ್ನ, ಮೋಟಾರ್ಗಳನ್ನ ಅಳವಡಿಸಿ ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನ ಬಿಡ್ಕೊಳ್ಳುವಂತ, ನೀರನ್ನು ಹಾಯಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಒಂದ್ ಕಡೆ ರೈತರು, ಮಂಡ್ಯ ಜಿಲ್ಲೆ ರೈತರು ಪ್ರಮುಖವಾಗಿ ಕೆಆರ್ಎಸ್ ಜಲಾಶಯನೇ ಅವಲಂಬಿಸಿರುವಂತದ್ದು. ಆ ಒಂದು ರೈತರು ಕೂಡ ಈ ಸರಿ ಬೆಳೆಯನ್ನ ಬೆಳೀತಾ ಇಲ್ಲ. ಯಾಕಂದ್ರೆ ಬೆಳೆಗಳನ್ನ ಬೆಳೆಯಲು ನೀರು ಬಿಟ್ರೆ ಕುಡಿಯೋ ನೀರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಒಂದ್ ಕಡೆ ಜಿಲ್ಲಾಡಳಿತ ಮನವಿಯನ್ನು ಮಾಡಿತ್ತು. ಈ ಮನವಿ ಮೇರೆಗೆ ಕಾಲುವೆಗೆ ಕೂಡ ನೀರನ್ನು ಹರಿಸ್ತಾ ಇಲ್ಲ, ರೈತರು ಕೂಡ ಬೆಳೆಗಳನ್ನ ಬೆಳೀತಾ ಇಲ್ಲ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪ್ರಭಾವಿಗಳು 10 ಮೋಟರ್ಗಳನ್ನ ಜಲಾಶಯದ ಹಿನ್ನೀರಿಗೆ ಮೋಟರ್ಗಳನ್ನ ಬಿಟ್ಟು ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನ ಬಿಟ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು, ಅದು ಅಕ್ರಮವಾಗಿ. ಇದರ ಬೆಳಕು ಚೆಲ್ಲುವಂತ ಕೆಲಸವನ್ನ ಟಿವಿ9 ಬೆಳಗ್ಗೆಯಿಂದಲೂ ಕೂಡ ಬಿತ್ತರಿಸಿತ್ತು. ಈ ನಿಟ್ಟಿನಲ್ಲಿ ಈ ಒಂದು ವರದಿಯಿಂದ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದಿದ್ರು. ಈಗಾಗಲೇ 4ಕ್ಕೂ ಹೆಚ್ಚು ಮೋಟಾರ್ಗಳನ್ನ ತೆರವುಗೊಳಿಸಿರುವಂತದ್ದು. ಈಗ ಕೇವಲ 4-5 ಮೋಟರ್ಗಳಲ್ಲ, ಸಾಕಷ್ಟು ಮೋಟಾರ್ಗಳನ್ನ ಜಲಾಶಯದ ಹಿನ್ನೀರಿನಲ್ಲೂ ಕೂಡ ಹಾಕಿರುವಂತದ್ದು. ಒಂದ್ ಕಡೆ ಮಂಡ್ಯ ಜಲಾಶಯದ ವ್ಯಾಪ್ತಿ, ಮತ್ತೊಂದ್ ಕಡೆ ಮೈಸೂರು ಜಿಲ್ಲೆಯ ವ್ಯಾಪ್ತಿಯೂ ಕೂಡ ಈ ಒಂದು ಕೆಆರ್ಎಸ್ ಹಿನ್ನೀರು ಬರುತ್ತೆ. ಹೀಗಾಗಿ
ಆ ಒಂದು ಸ್ಥಳಗಳಿಗೂ ಕೂಡ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈಗಾಗಲೇ ಒಂದು ವರದಿಯನ್ನ ಕೇಳಿದ್ದಾರೆ, ಯಾಕಿಷ್ಟು ನಿಟ್ಟಿನಲ್ಲಿ ನೀವು ಬಿಟ್ಕೊಂಡಿದ್ದೀರಾ ಅಂತ ಹೇಳಿ. ಹೀಗಾಗಿ ಸ್ವತಃ ಈ ಒಂದು ಕಾವೇರಿ ನೀರಾವರಿ ನಿಗಮದ ಎಇ ಆಗಿರ್ಬೋದು, AEE ಆಗಿರ್ಬೋದು, ಇಬ್ಬರು ಕೂಡ ಸ್ಥಳಕ್ಕೆ ಬಂದು ಒಂದ್ ಕಡೆ ವೈರ್ಗಳನ್ನ ಕೂಡ ಕಟ್ ಮಾಡಿಸುವಂತ ಕೆಲಸ, ಜೊತೆಗೆ ಮೋಟಾರ್ ಮತ್ತು ಪೈಪ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಸಾಕಷ್ಟು ಒಂದು ಆಪರೇಷನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಅಳವಡಿಸಿದ್ದಾರೆ ಅಲ್ಲಲ್ಲೂ ಕೂಡ ಅದನ್ನ ತೆರವುಗೊಳಿಸಿ ಅವ್ರಿಗೆ ಒಂದು ನೋಟಿಸ್ ಕೊಡೋ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಒಟ್ಟಾರೆ ಹೇಳುವಂತದ್ದಾದ್ರೆ ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ಎಲ್ಲ ಜಿಲ್ಲೆಯ ಜನರು ನೀರಿಗಾಗಿ ಪರದಾಟ ನಡೆಸ್ತಾ ಇದ್ದಾರೆ. ಈ ರೀತಿ ಅಕ್ರಮವಾಗಿ ಕುಡಿಯೋ ನೀರಿಗೆ ಕನ್ನ ಹಾಕಿದಂತದ್ದನ್ನ ಬೆಳಕು ಚೆಲ್ಲಲು ಕೂಡ ಟಿವಿ9 ಮುಂದಾಗಿರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದ ಪ್ರಶಾಂತ್.